ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು 1 ಅವರ್ದಲ್ಲಿರೋ ಫಿಶ್ ಮಾರ್ಕೆಟ್ ಬಂದಿದ್ದೀನಿ. ಇಲ್ಲೆಲ್ಲ ಬೋಟ್ ಮತ್ತು ಫಿಶ್ ಸಪ್ಲೈ ಮಾಡಲಿಕ್ಕೆ ಅಂತ ವೆಹಿಕಲ್ಸ್ಗಳೆಲ್ಲ ಇದೆ. ಹಾಗೆ ಫಿಶಸ್ ಕೂಡ ನಿಮಗೆ ತೋರಿಸ್ತೀನಿ. ಈಗ ತಾನೇ ಬೋಟಿಂದ ಫಿಶ್ಗಳೆಲ್ಲ ಬಂದಿದೆ. ಅದನ್ನ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಹಲೋ, ಇದೆಲ್ಲ ಬಂದು ಫಿಶ್ ಮಾರ್ಕೆಟ್. ಇದು ನಿಮಗೆ ಈಗ ಒಂದು ತೋರಿಸ್ತೀನಿ ನೋಡಿ. ಈಗ ಒಳ್ಳೆ ಫಿಶ್ ಬಂದಿದೆ. ಈಗ ಸಿ ಫ್ರೆಂಡ್ಸ್, ನೋಡಿದ್ರಾ? ಇದು ಯಾವುದು ಫಿಶ್ ಅಂತ ಗೊತ್ತಿಲ್ಲ, ಬಟ್ ಬಂದಿದೆ. ಎಲ್ಲ ಒಂದೇ ಸೈಜ್ ಇದೆ, ಎಲ್ಲ ಒಂದೇ ಫ್ಯಾಮಿಲಿಯವರು. ಆಳ ಇದೆಯಪ್ಪ, ಬರಬಾರ್ದು ಅಣ್ಣ. ಯಾವುದಣ್ಣ ಮೀನು ಇದು? ಬೂತಾಯಿನ? ಓಕೆ. ನೋಡಿ ಫ್ರೆಂಡ್ಸ್, ಇದು ಬೂತಾಯಿ ಮೀನಂತೆ. ಇದು ಹಂಗೆಲ್ಲ ಮುಟ್ಬಾರ್ದು ನಡಿಯಮ್ಮ. ಬೀಚ್ ಅಲ್ಲ, ಇದು ಬಂದರು. ಒನ್ ಅವರ್ಗೆ ಯಾರಾದರೂ ಟ್ರಿಪ್ ಬರ್ತೀರಲ್ಲ, ನೀವು ಕೂಡ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಈವ್ನಿಂಗ್ ಟೈಮ್ 5 o'clock ಬಂದರೆ ಆಗ್ತಾನೆ ಬೋಟ್ಗಳೆಲ್ಲ ಬಂದಿರುತ್ತೆ. ಎಲ್ಲ ಫಿಶಸ್ಸು ಕೂಡ ನೀವು ನೋಡ್ಬೋದು, ಏನೇನು ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಬೋಟು ಬೇರೆ ಕಡೆ ಮೂವ್ ಆಗ್ತಾ ಇದೆ, ಅಲ್ಲಿ ಬೇರೆ ಕಡೆ ಅವರು ಅನ್ಲೋಡ್ ಮಾಡಬೇಕಂತೆ. ಸೊ ಅದಕ್ಕಾಗಿ ಬನ್ನಿ, ಹೀಗೆ ಮುಂದೆ ಹೋಗ್ತಾ ನೋಡ್ಕೊಂಡು ಬರೋಣ. ಬನ್ನಿ ಅಭಿ, ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕೂಡ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಲೈಕ್ಸ್ ಕೊಡಿ, ಕಮೆಂಟ್ ಕೊಡಿ. ಇದೆಲ್ಲ ನೋಡೋದೊಂದು ಖುಷಿ ರೀ. ಈ ಭಾಗದಲ್ಲಿರೋ ಕರ್ನಾಟಕ ಪೀಪಲ್ಸ್ ನೋಡ್ತಿದ್ರೆ ದಯವಿಟ್ಟು ನೀವು ಕೂಡ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ. ಆದರೂ ಇವ್ರ ಜೀವನ ತುಂಬ ಕಷ್ಟ ರೀ. ಮೀನು ಹಿಡಿಲಿಕ್ಕೆ ಅಂತ ಅಂದ್ಬಿಟ್ಟು ಸಮುದ್ರಕ್ಕೆ ಹೋದರೆ ಅದು 2 days 3 days 1 week ಮಂತ್ ಎಷ್ಟು ದಿನ ಆಗುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ. ಹೋದರೆ ಪಾಪ ಬರೋದು ಗ್ಯಾರಂಟಿ ಇರಲ್ಲ, ಆದರೂ ಕಷ್ಟಪಡ್ತಾನೆ ಇರ್ತಾರೆ. ಎಷ್ಟೋ ಟೈಮು ತಿಂಗಳಾನುಗಟ್ಟಲೆ ಎಲ್ಲ ಅವ್ರು ಹೋದರೂ ಕೂಡ ಬಂದಮೇಲೂ ಅಷ್ಟು ಫಿಶ್ಗಳು ಸಿಕ್ಕಿರಲ್ಲ ಅವರಿಗೆ. ಅವ್ರು ಹೋಗಿರೋ ಎಕ್ಸ್ಪೆನ್ಸಸ್ಸು ಕೂಡ ಅವ್ರಿಗೆ ರಿಕವರಿ ಆಗಿರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಪ್ರಯತ್ನ ನಿಲ್ಲಿಸ್ಬಾರ್ದಲ್ಲ. ಸೊ ಅದಕ್ಕಾಗಿ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಯಾವಾಗಲೂ ಕೂಡ. ಅದು ಕೂಡ ಒಳ್ಳೆಯದೇ ಅಲ್ಲ, ಪ್ರಯತ್ನ ಯಾವತ್ತೂ ಬಿಡಬಾರ್ದು. ಸೊ ನೋಡಿ, ಇಲ್ಲಿ ಅನ್ಲೋಡ್ ಮಾಡ್ತಿದ್ದಾರೆ ಫಿಶ್. ಇದು ಅವಾಗಲೇ ನೋಡಿದ ಬೋಟು ಬೇರೆ ಕಡೆ ಹೋಗ್ತಾ ಇದ್ದದ್ದು. ಎಲ್ಲ ಬೂತಾಯಿ ಮೀನು ತುಂಬ ಜಾಸ್ತಿ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಬರ್ರಿ ಅಣ್ಣ, ಇದು ಬೂತಾಯಿ ಅಲ್ಲ? ಓಕೆ. ಎಷ್ಟು ದಿನ ಆಗಿತ್ತು ಇದು ಬರೋದಕ್ಕೆ? ಒಂದೇ ದಿನದಲ್ಲ? ಓಕೆ. ಹತ್ರ ಕೇಳಿದೆ, ಮಾರ್ನಿಂಗು 6 o'clock ಹೋಗಿದ್ದಂತೆ. ಇವಾಗ ಆಲ್ರೆಡಿ 5 o'clock ಆಗಿದೆ. 5 o'clock ಅಷ್ಟರಲ್ಲಿ ಅಷ್ಟು ಫಿಶಸ್ ಸಿಕ್ಕಿದೆ. ಗ್ರೇಟು. ಬಟ್ ಏನಂದರೆ ಬೂತಾಯಿ ಫಿಶಿಗೆ ಅಷ್ಟು ರೇಟ್ ಸಿಗಲ್ಲ. ಅಂದ್ಕೊಂಡಿರುವ ಹಾಗೆ ಅಷ್ಟು ರೇಟ್ ಇರಲ್ಲ ಅಂತ ಅನಿಸುತ್ತೆ. ಅದು ಹಿಡಿಲಿಕ್ಕೆ ಅಂತ ಬಲೆ, ಇದು ಹಿಡಿಯುವಂಥ ಬಲೆ. ಸಣ್ಣ ಪುಟ್ಟ ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇದೆಲ್ಲ ಟೀಮು ಹೇಗೆ ವರ್ಕ್ ಆಗ್ತಾಯಿದೆ ಅಂತಲೇ ಗೊತ್ತಾಗಲ್ಲ ಒಂದೊಂದು ಟೈಮು. ಯಾರು ಯಾವ ಬೋಟಿಗೆ ಕೆಲಸ ಮಾಡ್ತಿದ್ದಾರೆ, ಯಾರು ಓನರು. ಆ್ಯಕ್ಚುಲಿ ಅವ್ರವ್ರ ಕೆಲಸ ಅವರಿಗೆ ಗೊತ್ತಿರುತ್ತಲ್ಲ, ಹಾಗೆ. ಆ್ಯಕ್ಚುಲಿ ಫಿಶ್ ಮಾರ್ಕೆಟೆಲ್ಲ ನೋಡಿದ್ದಾಯಿತು. ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ.